ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ, ನೋಡ್ತಾ ಹೋಗೋಣ. ಡಿವೈಎಸ್ಪಿ ಕನಕಲಕ್ಷ್ಮಿ ಅರೆಸ್ಟ್ ಹಿಂದಿರುವಂತಹ ಪ್ರಮುಖ ಕಾರಣಗಳೇನು? ಬೆಂಗಳೂರಿನಲ್ಲಿ ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅರೆಸ್ಟ್ ಹಿಂದಿನ ಪ್ರಮುಖ ಕಾರಣಗಳಾದರೂ ಏನು? ಆತ್ಮಹತ್ಯೆಗೂ ಮೊದಲು 13 ಪುಟಗಳ ಡೆತ್ ನೋಟನ್ನು ವಕೀಲೆ ಜೀವ ಬರೆದಿಟ್ಟಿದ್ದಾರೆ. ವಕೀಲೆ ಜೀವ ಬರೆದಿದ್ದ ಡೆತ್ ನೋಟ್ನ ಅಂಶಗಳು 90% ಸತ್ಯ ಅನ್ನೋದು ಗೊತ್ತಾಗಿದೆ. ಡೆತ್ ನೋಟ್ನ ಅಂಶಗಳು ವಿಚಾರಣೆಯ ವಿಡಿಯೋಗೆ ಮ್ಯಾಚ್ ಆಗಿದ್ದಾವೆ. ಡೆತ್ ನೋಟ್ನಲ್ಲಿ ಜೀವ ಏನು ಬರೆದಿದ್ದಾರೆ ಮತ್ತು ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ವ್ಯತ್ಯಾಸ ಆಯಿತು, ಆ ವಿಡಿಯೋ ಚಿತ್ರೀಕರಣ ಏನಿದೆ ಅದೆರಡಕ್ಕೂ ಕೂಡ ಸಾಮ್ಯತೆ ಇದೆ. ಜೀವಾಳ ವಿಚಾರಣೆ ವೇಳೆ ಮಾಡಿದ್ದಂತಹ ವಿಡಿಯೋ ರೆಕಾರ್ಡ್ನಲ್ಲಿ ಇದೆಲ್ಲವೂ ಕೂಡ ಬಯಲಿಗೆ ಬಂದಿದೆ. ಹೈಕೋರ್ಟ್ ನಿರ್ದೇಶನದಂತೆ ವಿಚಾರಣೆಯ ವಿಡಿಯೋವನ್ನು ಡಿವೈಎಸ್ಪಿ ಕನಕಲಕ್ಷ್ಮಿ ಮಾಡಿಸಿರ್ತಾರೆ. ಕೆಲವು ವಿಡಿಯೋಗಳನ್ನು ಡಿಲೀಟ್ ಕೂಡ ಮಾಡಿಸಿರ್ತಾರೆ ಕನಕಲಕ್ಷ್ಮಿ. ವಿಡಿಯೋ ರಿಟ್ರೀವ್ನಲ್ಲಿ ಜೀವ ಏನು ಆರೋಪವನ್ನು ಮಾಡಿದರು, ಡೆತ್ ನೋಟ್ನಲ್ಲಿ ಏನು ಪ್ರಮುಖ ಅಂಶಗಳನ್ನು ಬರೆದಿದ್ರು, ಅವೆಲ್ಲವೂ ಬಹುತೇಕ ಅಂದರೆ ಅಂದಾಜು 90% ಮ್ಯಾಚ್ ಆಗಿದೆ. ವಿಚಾರಣೆಗೆ ಕರೆದು ಕಿರುಕುಳ ಕೊಟ್ಟಿರುವುದು ಸಾಬೀತಾಗಿದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ವಕೀಲೆ ಜೀವ ಬರೆದಿರುವಂತಹ 13 ಪುಟಗಳ ಡೆತ್ ನೋಟು ಮತ್ತು ವಿಚಾರಣೆಯ ಸಂದರ್ಭದಲ್ಲಿರುವಂತಹ ಆ ವಿಡಿಯೋ ರೆಕಾರ್ಡಿಂಗ್ ಏನಿದೆ ಅದರಲ್ಲಿ 90% ಮ್ಯಾಚ್ ಆಗ್ತಿದೆ ಅನ್ನೋದಾದರೆ ವಾಟ್ ನೆಕ್ಸ್ಟ್ ಅಂತ? ದಿವ್ಯಾ, ಈಗಾಗಲೇ ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೀವ ಒಂದು ಆರೋಪವನ್ನ ಮಾಡಿದಂತಹ ಡಿವೈಎಸ್ಪಿ ಕನಕಲಕ್ಷ್ಮಿ ಏನಿದ್ದಾರೆ ಅವರು ನಿನ್ನೆ ಅರೆಸ್ಟ್ ಆಗಿದ್ರು. ಅವರಿಗೆ ನ್ಯಾಯಾಂಗ ಬಂಧನ ಕೂಡ ವಿಧಿಸಲಾಗಿರುವಂಥದ್ದು. ಇಲ್ಲಿ ಕೆಲವೊಂದು ಅಂಶಗಳು, ಯಾವುದೇ ಒಬ್ಬ ಅಧಿಕಾರಿ, ಸರ್ಕಾರಿ ಅಧಿಕಾರಿಯನ್ನ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಪಕ್ಕಾ ಎವಿಡೆನ್ಸ್ಗಳನ್ನ ಇಟ್ಕೊಂಡು ತನಿಖಾಧಿಕಾರಿಗಳು ಕೆಲಸ ಮಾಡಬೇಕಾಗುತ್ತೆ. ಏನಾದ್ರೂ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ತನಿಖಾಧಿಕಾರಿಗಳ ಬುಡಕ್ಕೆ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಈ ಒಂದು SIT ಟೀಮ್ ಏನಿದೆ, ಈ ಒಂದು ಹಗರಣದಲ್ಲಿ ಅಂದ್ರೆ ಬೋವಿ ನಿಗಮದ ಹಗರಣದಲ್ಲಿ ಆಗಿದಂತಹ ಹಗರಣ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿತ್ತು. ಜೀವಾಗ್ನೂ ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ನಿನ್ನ ಈ ಕೇಸ್ನಿಂದ ಖುಲಾಸೆ ಮಾಡಬೇಕು ಅಂತಂದ್ರೆ ಇಷ್ಟಿಷ್ಟು ಲಕ್ಷಗಟ್ಟಲೆ ಹಣ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಕನಕಲಕ್ಷ್ಮಿ ಡಿಮ್ಯಾಂಡ್ ಅನ್ನ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿತ್ತು. ಅದೇ ರೀತಿಯಾಗಿ ಆತ್ಮಹತ್ಯೆಗೂ ಮುನ್ನ 13 ಪುಟಗಳ ಡೆತ್ ನೋಟ್ ಅನ್ನು ಕೂಡ ಈ ವಕೀಲೆ ಜೀವ ಬರೆದಿರ್ತಾರೆ. ಇನ್ನು ಈ ಜೀವ ಬರೆದಿದ್ದಂತಹ ಡೆತ್ ನೋಟ 90% ಅಂಶಗಳು, ಯಾಕಂತಂದ್ರೆ ಕನಕಲಕ್ಷ್ಮಿ ಜೀವ ಅವರಿಗೆ ಕೊಟ್ಟಂತಹ ಟಾರ್ಚರ್ ಆಗಿರಬಹುದು, ಹಣಕ್ಕೆ ಬೇಡಿಕೆ ಇಟ್ಟಿದ್ದಂತಾಗಿರ್ಬೋದು, ಮತ್ತು ಪದೇ ಪದೇ ಅವರನ್ನ ಕರೆಸಿ ವಿಚಾರಣೆ ನಡೆಸುವಂತದ್ದಾಗಿರಬಹುದು, ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾಗಿರಬಹುದು, ಎಲ್ಲವನ್ನೂ ಕೂಡ ಈ ಜೀವ ಉಲ್ಲೇಖ ಮಾಡಿರ್ತಾರೆ. ಹೀಗಾಗಿ ಡೆತ್ ನೋಟ್ನ ಅಂಶಗಳನ್ನ ಇಟ್ಟುಕೊಂಡು ವಿಚಾರಣೆಯ ವಿಡಿಯೋ ಏನಿದೆ, ಯಾವುದೇ ಒಬ್ಬ ಮಹಿಳಾ ಕೈದಿಯನ್ನ ಅಂದ್ರೆ ವಿಚಾರಣಾಧೀನ ಕೈದಿ ಯಾರನ್ನಾದ್ರೂ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಮತ್ತು ಯಾರನ್ನಾದ್ರೂ ವಿಚಾರಣೆ ನಡೆಸುವಂತ ಅಂದ್ರೆ ಯಾರೊಬ್ಬನಾದ್ರೂ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಅದನ್ನ ಕಂಪ್ಲೀಟ್ ಆಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಬೇಕಾಗತ್ತೆ. ಹೀಗಾಗಿ ಮಹಿಳಾ ಆರೋಪಿಗಳನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ವಿಡಿಯೋವನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಅದರಲ್ಲಿ ಜೀವ ವಿಚಾರಣೆ ಸಂದರ್ಭದಲ್ಲೂ ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಲಾಗಿತ್ತು. ಆದ್ರೆ ಕನಕಲಕ್ಷ್ಮಿ ಅವರು ಉದ್ದೇಶಪೂರ್ವಕವಾಗಿ ಈ ಒಂದು ಕೆಲವೊಂದು ವಿಡಿಯೋ ತುಣುಕುಗಳನ್ನು ಕೂಡ ಡಿಲೀಟ್ ಮಾಡ್ತಿದ್ರಂತೆ. ಇದು ಕೂಡ ಸಾಬೀತಾಗಿರುವಂತದ್ದು. ವಿಡಿಯೋ ರಿಟ್ರೀವ್ ಈಗ ಅಲ್ಲಿ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಜೀವ ಏನು ಆರೋಪ ಮಾಡಿದ್ರಲ್ಲ, ಆ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ರೆಕಾರ್ಡ್ ಆಗಿರುವಂತಹ ವಿಡಿಯೋ, ಡಿಲೀಟ್ ಆದಂತಹ ವಿಡಿಯೋಗಳಿಗೂ ಕೂಡ ರಿಟ್ರೀವ್ ಮಾಡಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿರ್ತಾರೆ. ಆ ರಿಟ್ರೀವ್ ನಲ್ಲಿ ಇವರ ಕನಕಲಕ್ಷ್ಮಿ ಕಳ್ಳಾಟ ಕೂಡ ಬಯಲಾಗಿತ್ತು ಮತ್ತು ಆ ವಿಚಾರಣೆ ಕರೆದು ಕಿರುಕುಳ ಕೊಟ್ಟಿರೋದು ಕೂಡ ಸಾಬೀತಾಗಿರುತ್ತೆ. ಮತ್ತು ಈ ಒಂದು ವಿಡಿಯೋವನ್ನ ದೊಡ್ಡ ಪರದೆ ಮೇಲೆ ಅಂದ್ರೆ ರಿಟ್ರೀವ್ ಆದಂತಹ ವಿಡಿಯೋವನ್ನ ಜೀವಾಗೆ ಟಾರ್ಚರ್ ಕೊಟ್ಟಂತಹ ವಿಡಿಯೋವನ್ನ ಒಂದು ದೊಡ್ಡ ಟಿವಿ ಪರದೆ ಮೇಲೆ ಹಾಕಿ ತೋರಿಸಿದಂತಹ ಸಂದರ್ಭದಲ್ಲಿ ಕನಕಲಕ್ಷ್ಮಿ ಕೂಡ ಹೌದು ನನ್ನಿಂದ ತಪ್ಪಾಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳ ಮುಂದೆ ಒಪ್ಕೊಂಡಿರುವಂತದ್ದು. ಹೀಗಾಗಿನೇ ಆಕೆಯನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಸಾಕ್ಷಿಗಳು ಜೀವ ಮತ್ತು ಕನಕಲಕ್ಷ್ಮಿ ಪರವಾಗಿ 50-50 ಅನುಪಾತದಲ್ಲಿದೆ. ಅಂತಂದ್ರೆ ಆತ್ಮಹತ್ಯೆಗೆ ಪ್ರೇರಣೆಯನ್ನ ನೀಡುವಂಥದ್ದು ಮತ್ತು ಆತ್ಮಹತ್ಯೆಗೆ ಪ್ರಚೋದನೆಯನ್ನ ಕೊಡುವಂಥದ್ದು ಮತ್ತು ಮಾನಸಿಕವಾಗಿ ಹಿಂಸೆಯನ್ನ ಕೊಡುವಂಥದ್ದು ಮತ್ತು ಒಬ್ಬರ ಜೀವಿಸುವಂತಹ ಹಕ್ಕನ್ನ, ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಪ್ರೊಸೀಜರ್ ಏನಿರುತ್ತೆ ಅವೆಲ್ಲವನ್ನೂ ಕೂಡ ಉಲ್ಲಂಘಿಸಿರುವುದು ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಹೀಗಾಗಿನೇ ಕನಕಲಕ್ಷ್ಮಿ ಅವರನ್ನ ಬಂಧಿಸಿ SIT ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರುವಂತದ್ದು.
ಒಟ್ಟಾರೆ ಮುಂದಿನ ದಿನಮಾನಗಳಲ್ಲಿ ಈಗ ಕಸ್ಟಡಿಯಲ್ಲಿ ಇದ್ದಾರೆ. ಕನಕಲಕ್ಷ್ಮಿ ವಿರುದ್ಧವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಆಕೆ ಆರೋಪ ಸಾಬೀತಾಯ್ತು ಅಂತ ಕೋರ್ಟ್ನಲ್ಲಿ. ಖಂಡಿತವಾಗ್ಲೂ ಮುಂದಿನ ದಿನಮಾನಗಳಲ್ಲಿ ಕನಕಲಕ್ಷ್ಮಿ ಸಂಕಷ್ಟ ಅನುಭವಿಸುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.